ವೆಲ್ಕಮ್ ಬ್ಯಾಕ್ ಟು ಎಜುವೇಟ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ 3 ಕ್ಲಾಸ್ ನಿಂದ ನೀವು ಡೇಟಾ ಸ್ಟ್ರಕ್ಚರ್ಸ್ ಬಗ್ಗೆ ಕಲಿತ್ರಿ, ಸ್ಟ್ಯಾಕ್ಸ್, ಕ್ಯೂಸ್, ಡೆಕ್ ಬಗ್ಗೆ. ಇವತ್ತಿನ ಕ್ಲಾಸ್ ನಿಂದ ನೀವು ಪೈಥಾನ್ ಆಲ್ಗೊರಿಥಮ್ಸ್ ಬಗ್ಗೆ ಕಲಿತೀರಾ. ಮೊದಲನೇ ಆಲ್ಗೊರಿಥಮ್ ಬಂದು ಬಬಲ್ ಸಾರ್ಟ್. ಸೊ ಇವತ್ತಿನ ಕ್ಲಾಸ್ ನ ಪ್ರತಿಯೊಂದು ಕೋಡ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋನ ಶೇರ್ ಮಾಡಿ. ಲೆಟ್ಸ್ ಡೈವ್ ಇನ್. ಹಾಯ್ ಫ್ರೆಂಡ್ಸ್, ಲಾಸ್ಟ್ 3 ಕ್ಲಾಸ್ ಅಲ್ಲಿ ನೀವು ಡೇಟಾ ಸ್ಟ್ರಕ್ಚರ್ ಬಗ್ಗೆ ಕಲಿತ್ರಿ. ಇವತ್ತಿನ ಕ್ಲಾಸ್ ಇಂದ ನೀವು ಪೈಥಾನ್ ಆಲ್ಗೊರಿಥಮ್ಸ್ ಬಗ್ಗೆ ಕಲಿತೀರಾ. ನಮ್ಮ ಮೊದಲನೇ ಆಲ್ಗೊರಿಥಮ್ ಬಂದು ಬಬಲ್ ಸಾರ್ಟ್. ಬಬಲ್ ಸಾರ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಾರ್ಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಾರ್ಟಿಂಗ್ ಇಸ್ ಎ ಪ್ರೊಸೆಸ್ ಆಫ್ ಅರೇಂಜಿಂಗ್ ಎಲಿಮೆಂಟ್ಸ್ ಇನ್ ಎ ಸ್ಪೆಸಿಫಿಕ್ ಆರ್ಡರ್, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ನೀವು ಥರ್ಡ್ ಮತ್ತೆ ಫೋರ್ತ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಲ್ಲಿ ಕಲ್ತಿರ್ತೀರಾ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಪ್ಲೇಸ್ ಮಾಡೋದು, ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್. ಎಕ್ಸಾಂಪಲ್, ಅಸೆಂಡಿಂಗ್ ಆರ್ಡರ್ಗೆ 1 2 3 4 5, ಡಿಸೆಂಡಿಂಗ್ ಆರ್ಡರ್ಗೆ 5 4 3 2 1. ನಾವು ಯಾಕೆ ಸಾರ್ಟಿಂಗ್ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಸರ್ಚಿಂಗ್ ಎಫಿಷಿಯನ್ಸಿನ ನಾವು ಮೇಂಟೈನ್ ಮಾಡ್ಬೋದು ಸಾರ್ಟ್ ಮಾಡೋ ಡೇಟಾನ ಮೂಲಕ. ಬಬಲ್ ಸಾರ್ಟ್ ಅಂದ್ರೆ ಏನು? ಬಬಲ್ ಸಾರ್ಟ್ ಇಸ್ ಎ ಸಿಂಪಲ್, ಇದು ತುಂಬಾನೇ ಸಿಂಪಲ್ ಟೆಕ್ನಿಕ್ ಸಾರ್ಟಿಂಗ್ ಅಲ್ಲೇನೆ. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಅಡ್ಜಸೆಂಟ್ ಎಲಿಮೆಂಟ್ ನ ಕಂಪೇರ್ ಮಾಡ್ಕೊಂಡು ಸ್ವಾಪ್ ಮಾಡ್ತಾ ಬರುತ್ತೆ. ಅಕಸ್ಮಾತ್ ಏನಾದ್ರು ರಾಂಗ್ ಆರ್ಡರ್ ಅಲ್ಲಿ ಇದ್ರೆ ಅದನ್ನ ಸ್ವಾಪ್ ಮಾಡುತ್ತೆ. ಇದಕ್ಕೆ ಮೇನ್ ಆಗಿ ಎಷ್ಟು ಪಾಸಸ್ ಬೇಕು ಅಂತ ಅಂದ್ರೆ n-1 ಪಾಸಸ್ ಬೇಕಾಗುತ್ತೆ. ಇದು ಮ್ಯಾಕ್ಸಿಮಮ್. ಓಕೆ, ನೆಕ್ಸ್ಟ್ ಇದನ್ನ ಯಾಕೆ ನಾವು ಬಬಲ್ ಸಾರ್ಟ್ ಅಂತ ಕರಿತೀವಿ ಅಂದ್ರೆ, ನೀವು ಒಂದು ನೀರಲ್ಲಿ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಚಿಕ್ಕ ಬಬಲ್ಸ್ ಎಲ್ಲ ಬಾಟಮ್ ಅಲ್ಲಿ ಇರುತ್ತೆ. ಹಂಗೆ ಬಬಲ್ಸ್ ದೊಡ್ಡದಾಗ್ತಾ ಆಗ್ತಾ ಅದು ಟಾಪ್ ಸರ್ಫೇಸ್ ಬರುತ್ತೆ. ಅದೇ ತರನೇ ಸ್ಮಾಲ್ ಎಲಿಮೆಂಟ್ಸ್ ಬಾಟಮ್ ಅಲ್ಲಿ ಇರುತ್ತೆ, ಮತ್ತೆ ಬಿಗ್ ಎಲಿಮೆಂಟ್ಸ್ ಅಟ್ ದ ಲಾಸ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಲಿಸ್ಟ್ ಅಲ್ಲಿ ಇಲ್ಲ ಅರೇಲಿ ಲಾಸ್ಟ್ ಎಲಿಮೆಂಟ್ ಆಗಿ ಲಾರ್ಜೆಸ್ಟ್ ಎಲಿಮೆಂಟ್ ಇರುತ್ತೆ. ಸಿಮಿಲರ್ ಟು ಬಬಲ್ ರೈಸಿಂಗ್ ಟು ಸರ್ಫೇಸ್. ಬಬಲ್ ಸಾರ್ಟ್ ಅಲ್ಲಿ ಮೇನ್ ಆಗಿ ನಾವು 7 ಸ್ಟೆಪ್ಸ್ ನ ಫಾಲೋ ಮಾಡ್ತೀವಿ ಆಲ್ಗೊರಿಥಮ್ ಅಲ್ಲಿ. ಮೊದಲನೇ ಸ್ಟೆಪ್ ಅಲ್ಲಿ ನಾವು ಐ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡ್ತಿದೀವಿ, ಯಾವ್ದಕ್ಕೆ? 0ಗೆ. ಆಮೇಲೆ ಒಂದು ವೈಲ್ ಲೂಪ್ ನ ಕರಿತಿದೀವಿ. ಈ ವೈಲ್ ಲೂಪ್ ಯಾಕೆ ಅಂತ ಅಂದ್ರೆ ಪಾಸಸ್ ಎಷ್ಟಿರ್ಬೇಕು ಅಂತ. ಸೊ n-1 ಪಾಸಸ್ ಇರಬೇಕು, ಐ ವ್ಯಾಲ್ಯೂ n- ಗಿಂತ ಕಮ್ಮಿ ಇರಬೇಕು. ಥರ್ಡ್ ಸ್ಟೆಪ್ ಅಲ್ಲಿ ನಾವು ಜೆ ವ್ಯಾಲ್ಯೂನ ಸೆಟ್ ಮಾಡ್ತಿದೀವಿ. ಇದು ನಾವು ಕಂಪ್ಯಾರಿಸನ್ಗೋಸ್ಕರ ಒಂದು ವೈಲ್ ಲೂಪ್ ನ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ 4 ಅಲ್ಲಿ ವೈಲ್ ಲೂಪ್, ಇದು ಇನ್ನರ್ ವೈಲ್ ಲೂಪ್. ಇದರಲ್ಲಿ ನಾವು ಎಲಿಮೆಂಟ್ಸ್ ನ ಕಂಪೇರ್ ಮಾಡ್ತೀವಿ. ಸ್ಟೆಪ್ 5 ಅಲ್ಲಿ ಆ ಇಂಡೆಕ್ಸ್ ಅಲ್ಲಿ, ಓಕೆನಾ. ಸೊ ಇವಾಗ ಲಿಸ್ಟ್ ಅನ್ನೋದು ಒಂದು ಲಿಸ್ಟ್. ಆ ಲಿಸ್ಟ್ ಅಲ್ಲಿ ಜೆ ಮತ್ತೆ J+1 ವ್ಯಾಲ್ಯೂನ ಕಂಪೇರ್ ಮಾಡ್ತಿದೀವಿ ಇಂಡೆಕ್ಸ್ ನ. ನೆಕ್ಸ್ಟ್ 6 ಮತ್ತೆ 7 ಸ್ಟೆಪ್ಸ್ ಅಲ್ಲಿ ಜಸ್ಟ್ ನಾವು ಜೆ ವ್ಯಾಲ್ಯೂ ಮತ್ತೆ ಐ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತಿದೀವಿ. ಇದೊಂದು ಸಿಂಪಲ್ ಎಕ್ಸಾಂಪಲ್ ನಾವು ಇವಾಗ ತಗೊಂಡಿರೋದು ಸ್ನೇಹಿತರೆ. ನಮ್ಗೆ ಇನಿಷಿಯಲ್ ಲಿಸ್ಟ್ 5 1 4 2 8 ಅಂತ ಇದೆ. ಇವಾಗ ನಾವು ಫಸ್ಟ್ ಪಾಸ್ ಅಲ್ಲಿ ಫಸ್ಟ್ 2 ಎಲಿಮೆಂಟ್ಸ್ ನ ಕಂಪೇರ್ ಮಾಡ್ತಿದೀವಿ, 5 ಮತ್ತೆ 1. ಸ್ವಾಪಿಂಗ್ ಬೇಕಾ? ಹೌದು. ಯಾಕೆ ಅಂದ್ರೆ 5 ಇಸ್ ಗ್ರೇಟರ್ ದನ್ 1. ಅದಕ್ಕೆ ಸ್ವಾಪ್ ಮಾಡಿ 1 0 ಇಂಡೆಕ್ಸ್ ಬರುತ್ತೆ, 5 1 ಇಂಡೆಕ್ಸ್ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 ಇಂಡೆಕ್ಸ್ ಮತ್ತೆ 2 ಇಂಡೆಕ್ಸ್ ನ ಕಂಪೇರ್ ಮಾಡ್ತಿದೀವಿ. ಸ್ವಾಪಿಂಗ್ ಬೇಕಾ? ಹೌದು. ಯಾಕೆಂದ್ರೆ 5 ಇಸ್ ಗ್ರೇಟರ್ ದೆನ್ 2. ನೆಕ್ಸ್ಟ್ 1 4 5 2 8 ಇದೆ. 5 ಮತ್ತೆ 2 ಕಂಪೇರ್ ಆಗುತ್ತೆ. 5 ಇಲ್ಲಿ ಸ್ವಾಪಿಂಗ್ ಬೇಕಾ? ಹೌದು. ಯಾಕೆಂದ್ರೆ 5 ಇಸ್ ಗ್ರೇಟರ್ ದೆನ್ 2. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ನೀವು ನೋಡಬಹುದು 1 4 2 5 8 ಅಂತ ನಮ್ಗೆ ಲಿಸ್ಟ್ ಸಿಕ್ಕಿದೆ. 5 ಮತ್ತೆ 8 ನ ಕಂಪೇರ್ ಮಾಡುತ್ತೆ. ಸ್ವಾಪಿಂಗ್ ಬೇಕಾ? ಬೇಡ. ಯಾಕೆ ಅಂದ್ರೆ 5 ಇಸ್ ಲೆಸ್ ದೆನ್ 8. ಸೊ ಫಸ್ಟ್ ಪಾಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಫಸ್ಟ್ ಲಾರ್ಜೆಸ್ಟ್ ಎಲಿಮೆಂಟ್ ಗೋಸ್ ಟು ದ ಲಾಸ್ಟ್ ಪ್ಲೇಸ್. ಅದೇ ತರನೇ ಸೆಕೆಂಡ್ ಪಾಸ್ ಅಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ಅಡ್ಜಸೆಂಟ್ ಎಲಿಮೆಂಟ್ ನ ಕಂಪೇರ್ ಮಾಡ್ತಾ ಹೋಗುತ್ತೆ. ಸೊ ಲಾಸ್ಟ್ ಸೆಕೆಂಡ್ ಪಾಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಸೆಕೆಂಡ್ ಲಾರ್ಜೆಸ್ಟ್ ಎಲಿಮೆಂಟ್ ನಮ್ಗೆ ಇಲ್ಲಿ ಪ್ಲೇಸ್ ಆಗುತ್ತೆ. ಅದೇ ತರ ಫೈನಲಿ ನಮ್ಗೆ 1 2 4 5 8. ಸೊ ಫೈನಲ್ ನಮ್ಗೆ ಈ ಫೈನಲ್ ಲಿಸ್ಟ್ ನಿಮ್ಗೆ ಸಿಗುತ್ತೆ, ಸಾರ್ಟೆಡ್ ಲಿಸ್ಟ್. ಫ್ರೆಂಡ್ಸ್, ನಾವಿಲ್ಲಿ ಪೈಥಾನ್ ಟರ್ಟಲ್ ಯೂಸ್ ಮಾಡಿಕೊಂಡು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡೋಣ, ಯಾವ ತರ ಬಬಲ್ ಸಾರ್ಟ್ ಆಗತ್ತೆ ಅಂತ. ಸೊ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ಸೊ ನೀವು ಇಲ್ಲಿ ನೋಡೋ ತರ ನಾನು ಇಲ್ಲಿ 4 ಎಲಿಮೆಂಟ್ಸ್ ನ ತಗೊಂಡಿದ್ದೀನಿ. ಸೊ ಇವಾಗ ಪಾಸ್ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ 2 ಎಲಿಮೆಂಟ್ಸ್ ನ ಕಂಪೇರ್ ಮಾಡ್ತಿದೆ. ಯೆಲ್ಲೋ ಕಲರ್ ಬರೋದು ಕಂಪ್ಯಾರಿಸನ್ ಮಾಡ್ತಿರೋ ಎಲಿಮೆಂಟ್ಸ್. 20 ಮತ್ತೆ 100 ಕಂಪೇರ್ ಆಗ್ತಿದೆ. ಸೊ ಕಂಪೇರ್ ಆದಾಗ ಸ್ವಾಪಿಂಗ್ ಬೇಕಾಗಿಲ್ಲ. ಸ್ವಾಪಿಂಗ್ ಬೇಕಾದ್ರೆ ರೆಡ್ ಕಲರ್ ಚೇಂಜ್ ಆಗುತ್ತೆ. ಸೊ 100 ಮತ್ತೆ 10 ಕಂಪೇರ್ ಆಗಿ ಇವಾಗ ಸ್ವಾಪಿಂಗ್ ಬೇಕು. ಸೊ ಸ್ವಾಪ್ ಆಗಿದೆ 100 ಮತ್ತೆ
10. ನೆಕ್ಸ್ಟ್ 100 ಮತ್ತೆ -20 ಕಂಪೇರ್ ಆಗ್ತಿದೆ. ಸೊ ರೆಡ್ ಟರ್ನ್ ಆಗ್ತಿದೆ ಅಂದ್ರೆ ಅದು ಸ್ವಾಪಿಂಗ್ ಆಗ್ತಿದೆ ಅಂತ. ಸೊ ಇವಾಗ ಸ್ವಾಪ್ ಆಗಿದೆ. ಸೊ ಆಫ್ಟರ್ ಪಾಸ್ 1, ಸೊ ಲಾರ್ಜೆಸ್ಟ್ ಎಲಿಮೆಂಟ್ ಸಾರ್ಟ್ ಆಗಿ ಅದು ಗ್ರೀನ್ ಕಲರ್ ಆಗಿ ಚೇಂಜ್ ಆಗ್ತಿದೆ. ಸೊ ನೆಕ್ಸ್ಟ್ ಪಾಸ್ 2 ಸ್ಟಾರ್ಟ್ ಆಗ್ತಿದೆ. ಸೊ ಪಾಸ್ 2 ಅಲ್ಲಿ ಮತ್ತೆ 20 ಮತ್ತೆ 10 ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆ. ಸೊ ಯೆಲ್ಲೋ ಕಲರ್ ಚೇಂಜ್ ಆಗಿದೆ. ಇವಾಗ ಸ್ವಾಪ್ ಆಗ್ತಿದೆ. ಸೊ ರೆಡ್ ಕಲರ್ ಚೇಂಜ್ ಆಗಿದೆ. 10 ಮತ್ತೆ 20 ಇವಾಗ ಸ್ವಾಪ್ ಆಗಿದೆ. ಅದೇ ತರ ಇವಾಗ 20 ಮತ್ತೆ -20 ಕಂಪ್ಯಾರಿಸನ್ ಆಗ್ತಿದೆ. ಇವಾಗ ಸ್ವಾಪಿಂಗ್ ಬೇಕು, ಯಾಕೆಂದ್ರೆ 20 ಇಸ್ ಗ್ರೇಟರ್ ದೆನ್ -20. ಸೊ ಸ್ವಾಪ್ ಆದ್ನ, ಸೊ ಪಾಸ್ 2 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಎಂಡ್ ಆಫ್ ಪಾಸ್ 2 ಲಾರ್ಜೆಸ್ಟ್ ಎಲಿಮೆಂಟ್ ನಮ್ಗೆ ಇವಾಗ ಗ್ರೀನ್ ಕಲರ್ ಸಾರ್ಟ್ ಆಗಿದೆ. ಸೊ 100 ಮತ್ತೆ -20 ಸಾರ್ಟ್ ಆಗಿದೆ. ಪಾಸ್ 3 ಸ್ಟಾರ್ಟ್ ಆಗಿದೆ. 10 ಮತ್ತೆ -20 ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಸ್ವಾಪ್ ಆಗುತ್ತೆ, ಯಾಕೆಂದ್ರೆ 10 ಇಸ್ ಗ್ರೇಟರ್ ದೆನ್ -20. ಸೊ ಸ್ವಾಪ್ ಆಗಿ 100 ಸಾರ್ಟ್ ಆಗುತ್ತೆ. ನೆಕ್ಸ್ಟ್ ಎಂಡ್ ಆಫ್ ಆಲ್ ಪಾಸಸ್ ನಮ್ಗೆ ಅಟ್ ಎಂಡ್ ಆಫ್ ಆಲ್ ಪಾಸಸ್ ನಮ್ಗೆ ಸಾರ್ಟೆಡ್ ಅರೇ ಇಲ್ಲ ಲಿಸ್ಟ್ ನಮ್ಗೆ ಸಿಗುತ್ತೆ. ಇವಾಗ ಆಕ್ಚುಯಲ್ ಕೋಡ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ನಾವಿವಾಗ ಆಕ್ಚುಯಲ್ ಕೋಡ್ ನ ನೋಡೋಣ. ಸೊ ನಾನು ಇಲ್ಲೊಂದು ಫಂಕ್ಷನ್ ನ ಡಿಫೈನ್ ಮಾಡ್ತಾ ಇದ್ದೀನಿ, ಬಬಲ್ ಸಾರ್ಟ್ ಅಂತ. ಇದ್ರೊಳಗಡೆ ನಾನೊಂದು ಲಿಸ್ಟ್ ಅನ್ನೋ ವೇರಿಯೇಬಲ್ ನ ಕಳ್ಸಿದ್ದೀನಿ. ಇಲ್ಲೊಂದು ಎನ್ ಅನ್ನೋ ಇನ್ನೊಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡಿ, ನಾನು ಇಲ್ಲಿ ಲೆಂತ್ ಫಂಕ್ಷನ್ ನ ಕಾಲ್ ಮಾಡಿ ನಾ ಮೈ ಲಿಸ್ಟ್ ಲೆಂತ್ ನ ಎನ್ ಅಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಫಾರ್ ಲೂಪ್ ನ ಬರಿತಿದ್ದೀನಿ. ಫಾರ್ ಐ ಇನ್ ರೇಂಜ್ n-1, ಇದು ಔಟರ್ ಲೂಪ್. ನೆಕ್ಸ್ಟ್ ಎರಡು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ, ಯಾವ ಪಾಸು ಮತ್ತೆ ಲಿಸ್ಟ್ ಸ್ವಾಪ್ ಆಗಕ್ ಮುಂಚೆ ಏನಿತ್ತು ಅಂತ, ಸ್ಟಾರ್ಟಿಂಗ್ ಲಿಸ್ಟ್. ನೆಕ್ಸ್ಟ್ ಇನ್ನೊಂದು ಇನ್ನರ್ ಲೂಪ್ ನ ಬರಿತಿದ್ದೀನಿ. ಫಾರ್ ಜೆ ಇನ್ ರೇಂಜ್ n-i-1 ಅಂತ ಎರಡು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ನ ಕೊಡ್ತಿದ್ದೀನಿ, ಯಾವ್ಯಾವ ಇಂಡೆಕ್ಸ್ ಅಲ್ಲಿ ನಾನು ಕಂಪೇರ್ ಮಾಡ್ತಿದ್ದೀನಿ ಅಂತ. ನೆಕ್ಸ್ಟ್ ಯಾವ್ಯಾವ ವ್ಯಾಲ್ಯೂನ ಕಂಪೇರ್ ಮಾಡ್ತಿದ್ದೀನಿ ಅಂತ ಸೆಕೆಂಡ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಲೈನ್ ಅಲ್ಲಿ ನಾನು ಒಂದು ಇಫ್ ಕಂಡೀಷನ್ ಹಾಕ್ತಿದ್ದೀನಿ. ಇಫ್ ಮೈ ಲಿಸ್ಟ್ ಆಫ್ ಜೆ ಇಸ್ ಗ್ರೇಟರ್ ದೆನ್ ಮೈ ಲಿಸ್ಟ್ ಆಫ್ j+1 ಇದ್ರೆ ಅವಾಗ ಸ್ವಾಪಿಂಗ್ ಆಗುತ್ತೆ. ಎಲ್ಸ್ ಪ್ರಿಂಟ್ ನೋ ಸ್ವಾಪ್ ನೀಡೆಡ್ ಅಂತ. ನೆಕ್ಸ್ಟ್ ಅಕಸ್ಮಾತ್ ಸ್ವಾಪಿಂಗ್ ಆಗಿಲ್ಲ ಅಂತ ಅಂದ್ರೆ ಲಿಸ್ಟ್ ಏನಾಗಿದೆ, ಸೊ ಇನ್ನರ್ ಲೂಪ್ ಎಕ್ಸಿಕ್ಯೂಟ್ ಆದ್ಮೇಲೆ ಲಿಸ್ಟ್ ಏನಾಗಿದೆ ಅಂತ. ನೆಕ್ಸ್ಟ್ ಒಂದು ಪಾಸ್ ಕಂಪ್ಲೀಟ್ ಆದ್ಮೇಲೆ, ಅಂದ್ರೆ ಇನ್ನರ್ ಪಾಸ್ ಫುಲ್ಲು ಎಕ್ಸಿಕ್ಯೂಟ್ ಆದ್ಮೇಲೆ, ಆಫ್ಟರ್ ಪಾಸ್ 1 ಇಲ್ಲ ಪಾಸ್ 2 ಪಾಸ್ 3 ಎಲಿಮೆಂಟ್ ಯಾವ್ಯಾವ ಪೊಸಿಷನ್ ಅಲ್ಲಿ ಫಿಕ್ಸ್ ಆಗಿದೆ ಅಂತ ನಾನು ಇಲ್ಲಿ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ನ ಕೊಡ್ತಿದ್ದೀನಿ. ಲಾಸ್ಟ್ ಅಲ್ಲಿ ಮೈ ಲಿಸ್ಟ್ ನ ರಿಟರ್ನ್ ಮಾಡ್ತೀನಿ. ಸೊ ಈ ಪ್ರೋಗ್ರಾಮ್ ನ ಒಂದ್ಸಲ ರನ್ ಮಾಡೋಣ. ಓಕೆ, ಸೊ ಔಟ್ಪುಟ್ ಯಾವ ತರ ಇದೆ ಒನ್ಸ್ ಅಗೇನ್. ನೀವಿಲ್ಲಿ ನೋಡ್ಬೋದು. ಸೊ ಫಸ್ಟ್ ಪಾಸ್ ಸ್ಟಾರ್ಟ್ ಆಗಬೇಕಾದ್ರೆ ಸ್ಟಾರ್ಟಿಂಗ್ ಲಿಸ್ಟ್ ಯಾವ ತರ ಇತ್ತು ಅಂದ್ರೆ 20, 100, 10, -20 ಅಂತ ಇತ್ತು. ನೆಕ್ಸ್ಟ್ ಇವಾಗ ಫಸ್ಟ್ ಪಾಸ್ ಸ್ಟಾರ್ಟ್ ಆಗಿದೆ. ಯಾವ್ಯಾವ ಎಲಿಮೆಂಟ್ ನ ಕಂಪೇರ್ ಮಾಡ್ತಿದೀವಿ ಅಂದ್ರೆ ಇಂಡೆಕ್ಸ್ 0 and 1. ಯಾವ್ಯಾವ ವ್ಯಾಲ್ಯೂ 10, 20 ಮತ್ತೆ 100 ನ ಕಂಪೇರ್ ಮಾಡಬೇಕು. ಇಲ್ಲಿ ಸ್ವಾಪಿಂಗ್ ಬೇಕಾ ಬೇಡ, ಯಾಕೆ ಅಂದ್ರೆ 20 is less than 100, ಅದಕ್ಕೋಸ್ಕರನೇ ಸ್ವಾಪಿಂಗ್ ಆಗಿಲ್ಲ. ಈಗ ಲಿಸ್ಟ್ ಏನಿದೆ ಅಂತ ಅಂದ್ರೆ 20, 100, 10, -20 ಅಂತಾನೆ ಇದೆ. ನೆಕ್ಸ್ಟ್ ಕಂಪೇರಿಂಗ್ ಎಲಿಮೆಂಟ್ ಅಟ್ ಇಂಡೆಕ್ಸ್ 1 and 2. ಯಾವ ವ್ಯಾಲ್ಯೂ 100 ಮತ್ತೆ 10 ನ ಕಂಪೇರ್ ಮಾಡಬೇಕು. ಸ್ವಾಪಿಂಗ್ ಬೇಕಾ? ಹೌದು, ಯಾಕೆ ಅಂದ್ರೆ 100 ಇಸ್ ಗ್ರೇಟರ್ ದೆನ್ 10. ಸೊ 20, 10, 100, -20 ಸ್ವಾಪಿಂಗ್ ಆದ್ಮೇಲೆ ಈ ತರ ಬರುತ್ತೆ. ಸೊ ಸ್ವಾಪಿಂಗ್ ಮುಂಚೆ ಲಿಸ್ಟ್ ಏನಿತ್ತು ಅಂತ ಅಂದ್ರೆ 20, 100, 10, -20 ಅಂತ ಇತ್ತು. ಸ್ವಾಪ್ ಆದ್ಮೇಲೆ 20, 10, 100, -20 ಅಂತ ಆಗ್ತಿದೆ. ನೆಕ್ಸ್ಟ್ ಇವಾಗ ಯಾವ ಎಲಿಮೆಂಟ್ ನ ಕಂಪೇರ್ ಮಾಡ್ತಿದೆ ಅಂತ ಅಂದ್ರೆ ಇಂಡೆಕ್ಸ್ 2 ಮತ್ತೆ 3 ಅಲ್ಲಿ ಇರೋದನ್ನ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ತಿದೆ. ಯಾವ್ಯಾವ ವ್ಯಾಲ್ಯೂ ಅಂತ ಅಂದ್ರೆ 100 ಮತ್ತೆ -20. ಸ್ವಾಪಿಂಗ್ ಬೇಕಾ? ಹೌದು, ಯಾಕೆಂದ್ರೆ 100 ಇಸ್ ಗ್ರೇಟರ್ ದೆನ್ -20. ಆಮೇಲೆ ಸ್ವಾಪಿಂಗ್ ಆದ್ಮೇಲೆ ಲಿಸ್ಟ್ ನಮ್ಗೆ ಯಾವ ತರ ಕಾಣಿಸುತ್ತೆ ಅಂತ ಅಂದ್ರೆ 20, 10, -20, 100. ಸೊ ಇಲ್ಲಿಗೆ ಪಾಸ್ 1 ಕಂಪ್ಲೀಟ್ ಆಗಿದೆ. ಸೊ ಪಾಸ್ 1 ಕಂಪ್ಲೀಟ್ ಆಗ್ತಿದಂಗೆ ಎಲಿಮೆಂಟ್ ಫಿಕ್ಸ್ ಅಟ್ ಪೊಸಿಷನ್ 3. ಸೊ ಪೊಸಿಷನ್ 3 ಅಂತ ಅಂದ್ರೆ ಲಾಸ್ಟ್ ಎಲಿಮೆಂಟ್. ಸೊ 100 ಇವಾಗ ಫಿಕ್ಸ್ ಆಗಿದೆ. 100 ಏನು, ಇಟ್ ಈಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ದ ಲಿಸ್ಟ್. ನೆಕ್ಸ್ಟ್ ಪಾಸ್ 1 ಆದ್ಮೇಲೆ ಪಾಸ್ 2 ಸ್ಟಾರ್ಟ್ ಆಗ್ತಿದೆ. ಸೊ ಪಾಸ್ 2 ಅಲ್ಲಿ ಸ್ಟಾರ್ಟಿಂಗ್ ಯಾವ ಲಿಸ್ಟ್ ಇತ್ತು ಅಂದ್ರೆ 20, 10, -20, 100. ಈಗಲೂ ಕೂಡ ಕಂಪ್ಯಾರಿಸನ್ 0, 1. ಸೊ ಅಡ್ಜಸೆಂಟ್ ವ್ಯಾಲ್ಯೂಸ್ ನ ಕಂಪೇರ್ ಮಾಡ್ತಾ ಹೋಗ್ತೀವಿ ನಾವು. ಸೊ 20 ಮತ್ತೆ 10 ಕಂಪೇರ್ ಆಗ್ತಿದೆ, ಸ್ವಾಪ್ ಆಗ್ತಿದೆ. ಅದೇ ತರ 20 ಮತ್ತೆ -20 ಕಂಪೇರ್ ಆಗ್ತಿದೆ, ಸ್ವಾಪ್ ಆಗ್ತಿದೆ.
ನೆಕ್ಸ್ಟ್ ಆಫ್ಟರ್ ಪಾಸ್ ಟು ಆದ್ಮೇಲೆ ಎಲಿಮೆಂಟ್ ಫಿಕ್ಸಡ್ ಪೊಸಿಷನ್ ಟು ಯಾವ್ದು ಅಂತ ಅಂದ್ರೆ ಸೆಕೆಂಡ್ ಲಾಸ್ಟ್. ಓಕೆನಾ, ಸೆಕೆಂಡ್ ಲಾಸ್ಟ್ ಅಲ್ಲಿ ಇವಾಗ ಫಿಕ್ಸ್ ಆಗಿದೆ ಯಾವ ವ್ಯಾಲ್ಯೂ 20. ಇವಾಗ 20 ಮತ್ತೆ 100 ಫಿಕ್ಸ್ ಆಗಿದೆ. ನೆಕ್ಸ್ಟ್ ಥರ್ಡ್ ಪಾಸ್ ಅಲ್ಲಿ 10 ಮತ್ತೆ -20 ಕಂಪೇರ್ ಆಗಿ ನಮ್ಗೆ ಸಾರ್ಟೆಡ್ ಅರೇ ಆಗಿ ಬರುತ್ತೆ. ಸೊ ಪಾಸ್ 3 ಸ್ಟಾರ್ಟ್ ಆಗ್ತಿದೆ. ಪಾಸ್ 3 ಸ್ಟಾರ್ಟಿಂಗ್ ಲಿಸ್ಟ್ ಏನಿತ್ತು ಅಂತ ಅಂದ್ರೆ 20 -20 20 100 ಅಂತ ಇತ್ತು. ನೆಕ್ಸ್ಟ್ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ತಿದೆ ಇಂಡೆಕ್ಸ್ 0 ಮತ್ತೆ 1 ಅಲ್ಲಿ. ಸೊ 10 20 ವ್ಯಾಲ್ಯೂನ ಕಂಪೇರ್ ಮಾಡಿ ಸ್ವಾಪ್ ಆಗ್ತಿದೆ ಇವಾಗ -20 10 20 100. ಸೊ ಪಾಸ್ 3 ಕಂಪ್ಲೀಟ್ ಆಗ್ತಿದಂಗೆ ಎಲಿಮೆಂಟ್ ಫಿಕ್ಸ್ ಅಟ್ ಪೊಸಿಷನ್ 1 ಯಾವ್ದು ಅಂತ ಅಂದ್ರೆ ಲಾಸ್ಟ್ ಇಂದ ಥರ್ಡ್ ಪೊಸಿಷನ್. ಸೊ 10 ಇವಾಗ ಫಿಕ್ಸ್ ಆಗಿದೆ, 20 ಫಿಕ್ಸ್ ಆಗಿದೆ, 100 ಫಿಕ್ಸ್ ಆಗಿದೆ. ಸೊ ಉಳಿದಿರೋದು ಯಾವುದು -20 ಜೊತೆ ಯಾವ್ದು ಕಂಪ್ಯಾರಿಸನ್ ಆಗಲ್ಲ. ಸೊ ನಮ್ಗೆ ಫೈನಲ್ ಆಗಿ ಸಾರ್ಟೆಡ್ ಲಿಸ್ಟ್ ಯಾವ ತರ ಬರುತ್ತೆ ಅಂತ ಅಂದ್ರೆ -20 10 20 ಮತ್ತೆ 100 ಅಂತ. ಸೊ ಇವತ್ತಿನ ಕ್ಲಾಸ್ ನ ನಿಮ್ ಕೋಡ್ ಅಲ್ಲಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ, ನಾವು ಅದನ್ನ ಸಾಲ್ವ್ ಮಾಡ್ತೀವಿ. ಇವತ್ತಿನ ಕ್ಲಾಸ್ ಕೋಡ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.